ರಾಜ್ಯದ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಆಘಾತಕಾರಿ ಶಾಕಿಂಗ್ ಸುದ್ದಿ. ಸಿಎಂ ಸಿದ್ದು ಬುಡಕ್ಕೆ ಬಂತು ಮತಗಳ್ಳತನದ ಪ್ರಕರಣ. 2018ರ ಅಸೆಂಬ್ಲಿ ಸಮರದಲ್ಲಿ ಬಾದಾಮಿಯಲ್ಲಿ ಮತ ಖರೀದಿ ಆಗಿದೆಯಾ? ಸಿಎಂ ಸಿದ್ದರಾಮಯ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸಿಎಂ ಸಿದ್ದು ಬುಡಕ್ಕೆ ಬಂತು ಮತಗಳ್ಳತನ ಕೇಸು. 2018ರ ಅಸೆಂಬ್ಲಿ ಸಮರದಲ್ಲಿ 2023ಕ್ಕೂ ಮುಂಚಿತವಾಗಿ ನಡೆದ ಅಸೆಂಬ್ಲಿ ಚುನಾವಣೆ ಸಿದ್ದರಾಮಯ್ಯ ಪರ ಮತ ಖರೀದಿಸಿದ್ದೆ ಎಂಬ ಇಬ್ರಾಹಿಂ ಆರೋಪ. ಇಬ್ರಾಹಿಂ ಹೇಳಿಕೆ ಆಧರಿಸಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ. ಇಬ್ರಾಹಿಂ ಭುಜದ ಮೇಲೆ ದೇಸಿ ಬಂದೂಕು ಇಟ್ಟು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯರಿಗೆ ಶೂಟ್ ಮಾಡೋ ಪ್ರಯತ್ನ. ಶಿವಲಿಂಗೇಗೌಡರ 7 ಕೋಟಿ ಹಂಚಿಕೆ ಹೇಳಿಕೆ ಆಧರಿಸಿಯೂ ಬಿಜೆಪಿಯು ದೂರು ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಆಘಾತಕಾರಿ ಶಾಕು. ಎಲೆಕ್ಷನ್ ಕಮಿಷನ್ ಏನಾದರೂ ದೂರನ್ನ ಗಂಭೀರವಾಗಿ ಪರಿಗಣಿಸ್ಕೊಂಡ್ರೆ ಅದರ ಪರಿಣಾಮ ಏನೇನಾಗುತ್ತೆ ಅನ್ನೋದನ್ನ ನೀವು ಈಗಾಗಲೇ ಊಹೆ ಮಾಡ್ಕೊಂಡಿರ್ತೀರಿ. 2018ರ ಅಸೆಂಬ್ಲಿ ಸಮರದಲ್ಲಿ ಬಾದಾಮಿಯಲ್ಲಿ ಮತ ಖರೀದಿ ಬರೀ ಮೌಖಿಕವಾಗಿ ಆರೋಪ ಮಾಡಿದ್ರೆ ಸಾಲದು. ಯಾರು? ಇಬ್ರಾಹಿಂ. ದೂರುದಾರ ಬಿಜೆಪಿಗರಾಗೇ ಇದ್ರೂ ಕೂಡ ಇಬ್ರಾಹಿಂ ಹೇಳಿಕೆಯನ್ನು ರೆಫರೆನ್ಸ್ ಆಗಿ ಪಡ್ಕೊಂಡಿರ್ತಾರೆ. ಯಾರು? ಬಿಜೆಪಿ. ಎಲೆಕ್ಷನ್ ಕಮಿಷನ್ ಕೇಳುತ್ತೆ, ಮತಗಳ್ಳತನ ಬಾದಾಮಿ ಕ್ಷೇತ್ರದಲ್ಲಿ ಆಗಿದೆ ಎಂಬ ನಿಮ್ಮ ಆರೋಪಕ್ಕೆ ಆಧಾರಗಳೇನಿದೆ, ದಾಖಲೆಗಳೇನಿದೆ? ಆಮಿಷವನ್ನು ಒಡ್ಡಿ ಮತದಾರರನ್ನು ಖರೀದಿ ಮಾಡಿದ್ರ ಸಿದ್ದರಾಮಯ್ಯ? ಆಮಿಷಕ್ಕೆ ಪುರಾವೆಗಳಿದಾವ? ಎಲ್ಲವನ್ನು ಕೇಳಲಾಗುತ್ತೆ. 3 ಅಕ್ಷರದ ರಾಷ್ಟ್ರೀಯ ಪಕ್ಷ ಅಂದ ಕಾರಣಕ್ಕೆ ಅವರು ಹೇಳಿದ್ದು ವೇದವಾಕ್ಯ ಆಗಬೇಕು ಅಂತೇನಿಲ್ವಲ್ಲ. ಚುನಾವಣಾ ಆಯೋಗ ಪ್ರಬುದ್ಧವಾಗಿ ಪ್ರಶ್ನೆಯನ್ನು ಮಾಡುತ್ತೆ. ಸೊ ಸಿಎಂ ಇಬ್ರಾಹಿಂ ಅವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಒಂದು ಸ್ವಾರಸ್ಯಕರವಾದಂತಹ ಜೋಕು ಕಾಮಿಡಿಗಳನ್ನು ಉಲ್ಲೇಖ ಮಾಡ್ಕೊಂಡೆ ಅಲ್ಲಿಂದ ಕೈ ಕೊಡುಕೊಂಡು ಎದ್ದು ಹೋಗೋದು. ಸೊ ಅವರ ಭಾಷಣದ ನಾಲಿಗೆಯ ತೆವಲಿಗೆ ಕೆಲವೊಮ್ಮೆ ಒಂದೊಂದು ಡೈಲಾಗನ್ನು ಕೂಡ ಹೊಡೆದು ಹೋಗ್ತಾರೆ ಅವರು. ಸೊ ಆ ರೀತಿಯಲ್ಲೇ ಈ ತರಹದೊಂದು ಡೈಲಾಗ್ ಹೊಡೆದ್ರ ಗೊತ್ತಿಲ್ಲ. ಬಿಜೆಪಿ ಅವರು ಮಾತ್ರ ಅವರ ಆರೋಪವನ್ನು ರೆಫರೆನ್ಸ್ ಆಗಿ ಪಡ್ಕೊಂಡಿದ್ದಾರೆ. ಸೊ ಈಗ ಎಲೆಕ್ಷನ್ ಕಮಿಷನ್ಗೂ ಕೂಡ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನಾಗುತ್ತೆ ಗೊತ್ತಿಲ್ಲ. ಚುನಾವಣಾ ಆಯೋಗ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ಳುತ್ತಾ 2018ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ಗೆಲ್ಲೋದಕ್ಕೆ ಆ ಮತಗಳ್ಳತನ ಮಾಡಿದ್ದಾರೆ ಅನ್ನೋ ಆರೋಪ. ಇಬ್ರಾಹಿಂ ಜೊತೆಗೆ ಇಬ್ಬರ ದೂರನ್ನು ಕೂಡ ಆಧರಿಸಿಕೊಂಡು ಬಿಜೆಪಿ ಅವರು ದೂರು ದಾಖಲು ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ, ಅರ್ಥಾತ್ ಚುನಾವಣಾ ಆಯೋಗಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.